ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. 2026ನೇ ಮೊದಲನೇ ಗ್ರಹಣ ಸೂರ್ಯಗ್ರಹಣ ಇದೇ ಮಂಗಳವಾರ ಫೆಬ್ರವರಿ 17ನೇ ತಾರೀಕು ನಡೀತಾ ಇದೆ. ಈ ಒಂದು ಸಮಯ ಬಂದು ಸಂಜೆ 3 ಗಂಟೆ 26 ನಿಮಿಷಕ್ಕೆ ಶುರುವಾಗಿ 7 ಗಂಟೆ 57 ನಿಮಿಷಗಳಿಗೆ ಕೊನೆಯಾಗುತ್ತೆ. ಇದರ ಒಂದು ಮ್ಯಾಕ್ಸಿಮಮ್ ಪರಿಕಾಷ್ಠೆ ಸಮಯ ಬಂದು 5 ಗಂಟೆ 42 ನಿಮಿಷ. ಸೊ ಈ ಸೂರ್ಯಗ್ರಹಣ ಯಾವ ರೀತಿ ಇದರಲ್ಲಿ ವಿಶ್ಲೇಷಣೆ ಮಾಡ್ಬೋದು ಅಂತಂದರೆ, ಯಾವಾಗ ನಮಗೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡವಾಗಿ ಬರುತ್ತೋ ಅದನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಈ ಸೂರ್ಯಗ್ರಹಣ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಟೈಮಲ್ಲಿ ಮಾತ್ರನೇ ಬರುತ್ತೆ. ಹುಣ್ಣಿಮೆ ಟೈಮಲ್ಲಿ ಬರುವಂಥದ್ದು ಚಂದ್ರಗ್ರಹಣ, ಅದೇ ರೀತಿ ಅಮಾವಾಸ್ಯೆ ಟೈಮಲ್ಲಿ ಬರುವಂಥದ್ದು ಸೂರ್ಯಗ್ರಹಣ. ಏನಕ್ಕೆ ಅಂತಂದರೆ, ಈ ಅಮಾವಾಸ್ಯೆ ಟೈಮಲ್ಲಿ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಿರ್ತಾನೆ. ಅದೇ ನಿಮಗೆ ಹುಣ್ಣಿಮೆ ಅಂತ ತಗೊಂಡ್ರೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಿರುತ್ತೆ. ಸೊ ಅಮಾವಾಸ್ಯೆ ದಿನ ಯಾವುದೇ ಒಂದು ಗ್ರಹಣ ಇದೆ ಅಂತಂದರೆ ಅದನ್ನು ನೀವು ಸೂರ್ಯಗ್ರಹಣ ಅಂತ ನೆನಪಲ್ಲಿಟ್ಕೊಬೇಕು. ಇಲ್ಲಿ ನಿಮಗೆ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರೋ ಥರ ಸೂರ್ಯನ ಒಂದು ಬೆಳಕು ಭೂಮಿಗೆ ರೀಚ್ ಆಗ್ತಾ ಇದೆ. ಆ ಬೆಳಕು ರೀಚ್ ಆಗುವಂತಹ ಮಧ್ಯಭಾಗದಲ್ಲಿ ಚಂದ್ರ ಅಡ್ಡಲಾಗಿ ಬಂದಾಗ ಅದನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಭೂಮಿಯಿಂದ ನೋಡಿದಾಗ ನೋಡಿ, ಭೂಮಿಯಿಂದ ಆ ಸೂರ್ಯನನ್ನು ನೋಡಿದಾಗ ಚಂದ್ರ ಅಡ್ಡಲಾಗಿ ಬಂದಿರ್ತಾನೆ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಸೂರ್ಯನ ಬೆಳಕು ಭೂಮಿಗೆ ಪ್ರವೇಶಿಸಲು ಅಡ್ಡಲಾಗಿ ಚಂದ್ರಗ್ರಹವು ಬಂದಾಗ ಅದನ್ನು ನಾವು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಅದನ್ನೇ ಗ್ರಹಣ ಅಂದರೆ ಒಂದು ಗ್ರಹ ಅಡ್ಡಲಾಗಿ ಬಂದಿದೆ, ಸೂರ್ಯನಿಗೆ ಅಡ್ಡಲಾಗಿ ಬಂದಿರುವುದನ್ನು ನಾವು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಅದೇ ರೀತಿ ಚಂದ್ರಗ್ರಹಣ ಅಂತ ಬಂದಾಗ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡವಾಗಿ ಬಂದಾಗ, ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಅದೇ ನಿಮಗೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಅಡ್ಡವಾಗಿ ಬಂದಾಗ ಅದನ್ನು ಸೂರ್ಯಗ್ರಹಣ ಅಂತ ಕರಿತೀವಿ. ಸೊ ಈ ಒಂದು ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡಬಹುದು, ದೈವಾರಾಧನೆ ಮಂತ್ರಗಳನ್ನು ಜಪ ಮಾಡುವಂಥದ್ದು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥದ್ದು, ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡುವಂತಹ ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ದೇವ ಸ್ತೋತ್ರಗಳನ್ನು ಪಡಿಸುವಂಥದ್ದು ಶುಭದಾಯಕವಾಗಿರುತ್ತದೆ. ಸೊ ಪ್ರತಿ 6 ತಿಂಗಳಿಗೆ ನಡೆಯುವಂತಹ ಈ ಸ್ವಾಭಾವಿಕವಾದಂತಹ ಗ್ರಹಣದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಗ್ರಹಣ ನಡೆಯುವಂಥ ಟೈಮಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಮಂತ್ರ ಜಪಗಳನ್ನು ಮಾಡಿ, ಸೊ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ಸೊ ಎಲ್ಲರೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.